ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ದಿವಸವು, ಈ ಸಮಯವು ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಇದನ್ನು ಕೇಳಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಜೀವಿಸುವಂತೆ ಅವರನ್ನು ಕೂಡ ನೀವು ಹೇರಳವಾಗಿ ಆಶೀರ್ವದಿಸಿರಿ. ಹಾಗೆ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರರೇ, ನಿಮಗೂ ಕೂಡ ನನ್ನ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗ ಯಾವುದೆಂದರೆ, ದೇವರ ಆಶೀರ್ವಾದಕ್ಕಾಗಿ ದೇವರ ಮಾತಿಗೆ ವಿಧೇಯರಾಗಲೇಬೇಕು. ಭಾಗ 4. ದೇವರ ಆಶೀರ್ವಾದಕ್ಕಾಗಿ ದೇವರ ಮಾತಿಗೆ ವಿಧೇಯರಾಗಲೇಬೇಕು. ಭಾಗ 4. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಮತ್ತಾಯ 25ನೇ ಅಧ್ಯಾಯ 14ರಿಂದ 30ರವರೆಗೆ. ಮತ್ತಾಯ 25:14ರಿಂದ 30ರವರೆಗೆ. ಇದನ್ನೆಲ್ಲ ಓದಿಕೊಂಡು ಸಂಪೂರ್ಣವಾಗಿ ವಿವರ ಹೇಳಬೇಕಾದ್ರೆ ಬಹಳ ಸಮಯವಾಗ್ತಿದೆ. ಅದನ್ನು ದಯವಿಟ್ಟು ನೀವೇ ಸತ್ಯವೇದವನ್ನು ತೆಗೆದುಕೊಂಡು ಅದನ್ನು ಓದಿ ಅರ್ಥ ಮಾಡಿಕೊಳ್ಳಿ. ಮುಖ್ಯಾಂಶವನ್ನು ಮಾತ್ರ ದೇವರ ನಾಮದಲ್ಲಿ ನಾನು ನಿಮಗೆ ತಿಳಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಈ ವಚನಗಳನ್ನು ನಾವು ನೋಡುವಾಗ, ಒಂದು ಮನುಷ್ಯನು ಬೇರೆ ದೇಶಕ್ಕೆ ಹೋಗುವಾಗ ಅಲ್ಲಿ 3 ಜನ ಅವನ ಆಳುಗಳಿಗೆ ಸ್ವಲ್ಪ ತಲಾಂತುಗಳನ್ನು, ಅಂದರೆ ಸ್ವಲ್ಪ ಹಣವನ್ನು ಕೊಡ್ತಾ ಇದ್ದಾನೆ. ಇದನ್ನು ನೀವು ಸಂಪಾದನೆ ಮಾಡಿ, ಇದರಲ್ಲಿ ನೀವು ಜೀವಿಸಿ ಎಂಬುದಾಗಿ 3 ಆಳುಗಳಿಗೆ ತಲಾಂತವನ್ನು, ಅಂದರೆ ಹಣವನ್ನು ಕೊಡ್ತಾ ಇದ್ದಾನೆ ಒಂದು ಮನುಷ್ಯ ದೇಶ ಬಿಟ್ಟು ಇನ್ನೊಂದು ದೇಶಕ್ಕೆ ಹೋಗುವಾಗ. ಹಾಗೆ ಅಲ್ಲಿ ಒಂದು ಒಬ್ಬನಿಗೆ ನೋಡುವಾಗ 5 ತಲಾಂತುಗಳನ್ನು, ಅಂದರೆ ಒಂದು ಉದಾಹರಣೆಗೆ 5 ರೂಪಾಯಿ ಅಂತ ಇಟ್ಕೊಳ್ಳೋಣ, ಇದನ್ನು ಕೊಡ್ತಾ ಇದ್ದಾನೆ. ನೋಡಪ್ಪ, ಇದನ್ನು ನೀನು ಸಂಪಾದನೆ ಮಾಡು ಇದರಲ್ಲಿ ಅಂತೇಳಿ. ಆಯಿತು, ಅವನು ಏನು ಮಾಡ್ದ, ಈ 5 ರೂಪಾಯಿಯನ್ನು ತೆಗೆದುಕೊಂಡವನು ಅದಕ್ಕೆ ಕೂಡಿಸಿ ಸಂಪಾದನೆ ಮಾಡಿ, ಅಥವಾ ಯಾವುದೋ ರೀತಿಯಲ್ಲಿ ಸಂಪಾದನೆ ಮಾಡಿ, ಅದಕ್ಕೆ 5 ರೂಪಾಯಿಗೆ ಮತ್ತು 5 ಕೂಡಿಸಿ ಸಂಪಾದನೆ ಮಾಡಿದ. ಆ ದಣಿಯು ಕೊಟ್ಟದಕ್ಕೆ ಅಲ್ಲಿ ಉಪಕಾರವಾಯಿತು. ಅದನ್ನು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಲಿಲ್ಲ. ಹಾಗೆ ಇನ್ನೊಬ್ಬನಿಗೆ 2 ಕೊಟ್ಟ ದಣಿ. ಅವನು ಕೂಡ ಏನು ಮಾಡ್ದ, ಈ 2ಕ್ಕೆ 2 ಸಂಪಾದನೆ ಮಾಡಿ ಇಟ್ಟ. ಅವನು ಕೂಡ ಅದನ್ನು ಉಪಯೋಗಕ್ಕೆ ತಂದ. ಯಾವುದೇ ಕಾರಣಕ್ಕೆ ಅದನ್ನು ವೇಸ್ಟ್ ಮಾಡಲಿಲ್ಲ. 3ನೇಯವನಿಗೆ, ಈ ಹೊರದೇಶಕ್ಕೆ ಹೋಗುವಂಥ ದಣಿ ಏನು ಮಾಡ್ದ, 1 ರೂಪಾಯಿಯನ್ನು ಕೊಟ್ಟ. ತಗೋಪ್ಪ, ಇದು ನೀನು ಸಂಪಾದನೆ ಮಾಡು ಅಂತ. ಅವನು ಸಂಪಾದನೆ ಮಾಡಲಿಲ್ಲ. ನಾನು ಯಾಕೆ ಸಂಪಾದನೆ ಮಾಡಬೇಕು, ವಾಪಸ್ ಒಂದು ನನ್ನ ದುಡ್ಡು ಕೊಡು ಅಂತ ಕೇಳಿದರೆ ನಾನು ಅವನಿಗೆ ವಾಪಸ್ ಕೊಡಬೇಕಲ್ಲಪ್ಪ. ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿ ಪ್ರಯೋಜನ ಏನಾಯಿತು ಎಂಬುದನ್ನು ಯೋಚನೆ ಮಾಡಿ ಅದನ್ನು ಹಾಗೆ ಬಚ್ಚಿಟ್ಟ. ಹಾಗಾದರೆ ಈ ಒಬ್ಬನಿಗೆ 5, ಒಬ್ಬನಿಗೆ 2, ಒಬ್ಬನಿಗೆ 1 ಕೊಟ್ಟ ಇದ್ದಾನೆ. ಯಾಕೆ ಬೇರೆ ಬೇರೆ ಕೊಟ್ಟಾವ? ಈ 3 ಜನರಿಗೆ ಒಂದೇ ರೀತಿ ಕೊಡ್ಬೋದಿತ್ತಲ್ಲ. ಆದರೆ ಅವರವರ ಸಾಮರ್ಥ್ಯದ ಮೇಲೆ ಕೊಟ್ಟ. ಒಬ್ಬನಿಗೆ ಎಷ್ಟು ಸಾಮರ್ಥ್ಯ ಇದೆ ಹಾಗೆ ಮೊದಲನೇವನಿಗೆ 5 ಕೊಟ್ಟ. 2ನೇವನಿಗೆ ಅಷ್ಟೇ ಸಾಮರ್ಥ್ಯ ಇರೋದು, ಅವನಿಗೆ 2 ಕೊಟ್ಟ. ಆದರೆ 3ನೇವನ ಮನಸ್ಸನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು, ಇವನು ನಿಜವಾಗಿ ಸೋಮಾರಿ, ಇವನು ಮೈಗಳ್ಳ, ಇವನು ದುಡಿಯೋನಲ್ಲ, ಇವನು ಸಂಪಾದನೆ ಮಾಡೋನು ಅಲ್ಲ ಅಂತೇಳಿ ಅವನಿಗೆ ಬರೀ 1 ಕೊಟ್ಟ. ನೋಡೋಣ ಅಂತ ಹೇಳುವಂಥದ್ದು ಇದು ಇದರ ಅರ್ಥವಾಗಿದೆ. ಹಾಗೆ ಆ ದಣಿ ಏನು ಮಾಡ್ದ, ವಾಪಸ್ ಬಂದ. ಹೊರದೇಶಕ್ಕೆ ಹೋಗಿ ಬಂದು 5 ಕೂಡಿಸಿದವನ್ನ, ಏನು ಮಾಡಿದ್ಯಪ್ಪ, ಎಲ್ಲಿ ಅಂತ ಕೇಳುವಾಗ, ನೋಡಪ್ಪ 5ಕ್ಕೆ 5 ಸಂಪಾದನೆ ಮಾಡಿಟ್ಟಿದ್ದೀನಿ ನೋಡು ಅಂತೇಳಿ ತೋರಿಸಿದ. ಆವಾಗ ಅವನು ಹೇಳ್ತಾನೆ, ನೀನು ಬಹಳ ಒಳ್ಳೆಯ ಸೇವಕ, ಇನ್ನೂ ನಿನಗೆ ನಾನು ಹೆಚ್ಚಾಗಿ ಕೊಡ್ತೇನೆ ಎಂಬುದಾಗಿ. ಹಾಗೆ ಇದರ ಅರ್ಥ ಏನಪ್ಪ ಅಂದರೆ, ದೇವರು ಯಾರಿಗೆ ಎಷ್ಟು ವರವನ್ನು ಕೊಡ್ತಾರೋ ಆ ವರದ ಪ್ರಕಾರ ವರವನ್ನು ಅರ್ಥ ಮಾಡಿಕೊಂಡು ಆ ವರಕ್ಕೆ ಸರಿಯಾಗಿ ಅವರು ದೇವರು ಹೇಳಿದ ಮಾತಿಗೆ ವಿಧೇಯರಾಗಿ
ಆ ವರದಲ್ಲಿ ದೇವರನ್ನು ಸಂತೋಷಪಡಿಸಿದರೆ ಇನ್ನಿನ್ನು ಹೆಚ್ಚು ವರವನ್ನು ಕೊಡ್ತಾನೆ, ದೇವರು ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ ಇದರ ಅರ್ಥ. ಇನ್ನೊಬ್ಬನಿಗೆ ನೋಡುವಾಗಲ್ಲಿ 2 ರೂಪಾಯಿಯನ್ನು ಕೊಟ್ಟಿದ್ದಾನೆ, 2 ತಲಾಂತನ್ನು. ಅವನನ್ನು ಕೂಡ ಬಂದು ಕೇಳುವಾಗ ಅವನು ಕೂಡ ತಗೋಪ್ಪ, ನೀನು 2 ರೂಪಾಯಿ ಕೊಟ್ಟಿದ್ಯಾ, ತಗೋ, 2ಕ್ಕೆ 2 ಸಂಪಾದನೆ ಮಾಡಿ ನಾನು ಇಟ್ಟಿದ್ದೇನೆ ನೋಡು ಎಂಬುದಾಗ ಆ ಆಳಿನ ಮೇಲೆಯೂ ಕೂಡ ಆ ಯಜಮಾನನಿಗೆ ಏನಾಯಿತು, ಬಹಳ ಸಂತೋಷವಾಯಿತು. ಆಗ ನೀನು ಕೂಡ ಬಹಳ ಒಳ್ಳೆಯ ಒಂದು ಸೇವಕ, ಚೆನ್ನಾಗಿ ದುಡಿದಿದ್ದೀಯಾ, ನಾನು ಇನ್ನೂ ಹೆಚ್ಚಿನ ಹಣವನ್ನು ನಿನಗೆ ಕೊಡ್ತೇನೆ, ಇನ್ನೂ ಹೆಚ್ಚು ನೀನು ಸಂಪಾದನೆ ಮಾಡು ಎಂಬುದಾಗಿ ಇನ್ನೊಬ್ಬನಿಗೆ ಅವನ ಸಾಮರ್ಥ್ಯಕ್ಕೆ ತಕ್ಕವಾದ ವರಗಳನ್ನು ಕೊಟ್ಟ. ಅದಕ್ಕೆ ಸರಿಯಾಗಿ ಆಗ ಅವನು ಇನ್ನೂ ಹೆಚ್ಚಾಗಿ ಅದರಲ್ಲಿ ಅವನು ಚೆನ್ನಾಗಿ ಸಂತೋಷಪಟ್ಟು ಏನು ಮಾಡಿದ, ದೇವರು 2 ತಾಸಂದರೆ 2 ರೂಪಾಯಿ ಕೊಟ್ಟ ಅವನು ಚೆನ್ನಾಗಿ ದುಡಿದು ಸಂಪಾದನೆ ಮಾಡಿದ ಹಾಗೆ ಇನ್ನೊಬ್ಬರು ಕೊಟ್ಟಂಥ ವರಕ್ಕೆ ಸರಿಯಾಗಿ ಅವನು ದುಡಿದು ದೇವರನ್ನು ಸಂತೋಷಗೊಳಿಸಿದ. ಆಗ ಅವನಿಗೆ ಇನ್ನೂ ಹೆಚ್ಚಿನ ವರ, 2ಕ್ಕೆ ಇನ್ನೂ 2 ಜಾಸ್ತಿ ಇರ್ಬೋದು, ಏನೋ ಇರ್ಬೋದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 3ನೇವನು ಇವನು ಮೈಗಳ್ಳ, ಇವನು ಸೋಮಾರಿ, ದುಡಿಯವನಲ್ಲ ಅಂತೇಳಿ ಮೊದಲೇ ಅವನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವನಿಗೆ ಕೇವಲ 1 ಕೊಟ್ಟ. ಆಗ ಯಜಮಾನ ಬಂದು ಕೇಳ್ತಾನೆ, ನಿನಗೆ ನಾನು 1 ರೂಪಾಯಿ ಕೊಟ್ಟಲ್ಲಪ್ಪ, ಎಲ್ಲಿ ಎಷ್ಟು ಸಂಪಾದನೆ ಮಾಡಿದ್ದೀಯ? ಇಲ್ಲಪ್ಪ, ನೀನು ಬಂದು ವಾಪಸ್ಸು ಕೇಳ್ತೀಯ, ತಗೋ, ನಿನಗೆ ನನಗೆ ಗೊತ್ತಿದೆ, ನೀನು ಕಠಿಣ ಮನಸ್ಸು, ನೀನು ಬಂದು ಕೇಳ್ತೀಯ ಎಂಬುದಾಗಿ ನನಗೆ ಗೊತ್ತಿದೆ ಎಂಬುದಾಗಿ ಈ ಯಜಮಾನನಿಗೆ ಆಳು ಹೇಳಿದ್ದಾನೆ. ಆಗ ಯಜಮಾನ ಹೇಳ್ತಾನೆ, ಸರಿಯಪ್ಪ, ನಾನು ಕಠಿಣ ಮನಸ್ಸು, ನಾನು ವಾಪಸ್ ಬಂದು ಕೇಳ್ತೀನಿ ಅಂತ ನಿನಗೆ ಗೊತ್ತಿತ್ತಲ್ಲ ಮೊದಲೇ, ಹಾಗಾದರೆ ನೀನು ಬಡ್ಡಿ ಅಂಗಡಿಯಲ್ಲಿ ತೆಗೆದುಕೊಂಡು ಹಾಕಿ ಇಡ್ಬೋದಿತ್ತಲ್ಲ ಈ ಹಣವನ್ನು, ನಾನು ಬಂದು ಬಡ್ಡಿ ಸಮೇತ ತಗೊಳ್ತಿದ್ದೆ ಅಲ್ಲಪ್ಪ ಅಂತೇಳಿ. ಆಗ ಇದರ ಅರ್ಥ ಏನಪ್ಪ ಅಂದರೆ, ನೀನು ಯಾಕೆ ಅದನ್ನು ಹಾಗೆ ಇಟ್ಟಿದ್ದೀಯಾ, ಅದಕ್ಕೆ ಸಂಪಾದನೆ ಮಾಡುವಲ್ಲಿ ತಗೊಂಡೋಗಿ, ಇವತ್ತಿನ ಉದಾಹರಣೆಗೆ ಒಂದು ಬ್ಯಾಂಕು, ಹೀಗೆ ಒಂದು ಉದಾಹರಣೆ, ಹಾಗೆ ಅಲ್ಲಿ ಹೋಗಿ ಹಾಕ್ಬೋದಿತ್ತಲ್ಲ ನನ್ನ ವಿಷಯದಲ್ಲಿ, ನಾನು ಅಲ್ಲಿಂದ ಬಂದು ತಗೊಳ್ತಿದ್ದೆ ಅಲ್ಲ, ಆಗ ಅಲ್ಲಿ ನನಗೆ ದುಡ್ಡು ಬೆಳೀತಿತ್ತಲ್ಲ, ನಾನು ನಿನಗೆ ಕೊಟ್ಟು ಪ್ರಯೋಜನವೇನಾಯಿತು, ನೀನು ಬದುಕ್ತೀಯಾ, ಒಳ್ಳೆಯವನಾಗ್ತೀಯಾ, ಸಂಪಾದನೆ ಮಾಡ್ತೀಯಾ ಅಂಥೇಳಿ ನಿನಗೆ ಕೊಟ್ಟೆ. ಎಲೆ ಇಲ್ಲ, ಖಂಡಿತವಾಗಿಯೂ ಆ ಇದ್ದಿದ್ದನ್ನು ಕೂಡ ಬಾಕಿ ಆಳುಗಳಿಗೆ ಏನು ಹೇಳ್ತಾನೆ, ಅವನ ಕೈಯಿಂದ ಇದ್ದಿದ್ದನ್ನು ಕೂಡ ನೀವು ತಗೊಂಡ್ಬಿಡ್ರಿ, ಅವನಿಗೆ ಯಾವುದೇ ಬೇಡ, ಅವನು ಸೋಮಾರಿ, ಕಳ್ಳತನ, ದುಡಿಯದವನು ಎಂಬುದಾಗಿ. ಆಗ ಇದರ ಅರ್ಥ ಏನಪ್ಪ ಅಂದರೆ, ಇವತ್ತು ದೇವರು ಅವರವರಿಗೆ ತಕ್ಕಾದ ವರಗಳನ್ನು ಕೊಡೋನಾಗಿದ್ದಾನೆ, ಶಕ್ತಿ ಸಾಮರ್ಥ್ಯವನ್ನು ಕೊಡೋನಾಗಿದ್ದಾನೆ. ಅವರವರಿಗೆ 5 ತಲಾಂತು, 3 ತಲಾಂತು, 1 ತಲಾಂತಿನ ಹಾಗೆ. ಆಗ ದೇವರು ಕೊಟ್ಟಂಥ ಅನೇಕ ಪಾಪಗಳಿಂದ ಬಿಡುಗಡೆ ಮಾಡಿ ದೇವರು ಕೊಟ್ಟಂಥ ಆಶೀರ್ವಾದವನ್ನು, ವರವನ್ನು ಉಪಯೋಗಿಸಿಕೊಂಡು ನಾವು ಇತರರಿಗೆ ದೇವರಿಗೆ ಸಾಕ್ಷಿಯಾಗಿ ಜೀವಿಸದೆ, ದೇವರ ಪರವಾಗಿ ಬೋಧಿಸದೆ, ದೇವರ ವಿಷಯವಾಗಿ ಒಳ್ಳೆಯದನ್ನು ಹೇಳದೆ, ನಾವು ನಮ್ಮ ಹಿಂದಿನ ಕೆಟ್ಟ ಚಟಗಳನ್ನು ಬಿಟ್ಟು ದೇವರನ್ನು ಸಂತೋಷಗೊಳಿಸದ ಹೋದರೆ ಈ 1 ತಲಾಂತಿನವನ ಹಾಗೆ ನಮ್ಮಲ್ಲಿದ್ದಂಥ ಆಶೀರ್ವಾದವನ್ನು ಕೂಡ ನಾವು ಕಳೆದುಕೊಳ್ಳುತ್ತೇವೆ. ಬಹಳ ಕಷ್ಟ, ಸಂಕಟ, ದುಃಖಗಳಿಗೆ ನಾವು ಗುರಿಯಾಗ್ತೇವೆ. ಆದರೆ 5 ತಲಾಂತು 2 ತಲಾಂತದವರು ಮಾಡಿದ ಹಾಗೆ ದೇವರು ನಮ್ಮನ್ನು ಸ್ವೀಕಾರ ಮಾಡಿದ ಮೇಲೆ, ಅನೇಕ ಪಾಪಗಳನ್ನ ಬಿಡುಗಡೆ ಮಾಡಿದ ಮೇಲೆ ನಮ್ಮನ್ನು ನಡೆಸ್ತಾ ಇರುವಾಗ ಮತ್ತು ದೇವರ ವಾಕ್ಯಕ್ಕೆ ಸರಿಯಾಗಿ ನಾವು ವಿಧೇಯರಾಗಿ ಜೀವಿಸಿ ನಡೆಯುವುದಾದರೆ ನಮ್ಮನ್ನು ಮತ್ತು ದೇವರು ಏನು ಮಾಡ್ತಾರೆ, ಹೆಚ್ಚಿನ ಆಶೀರ್ವಾದಕ್ಕೆ ನಮ್ಮನ್ನು ನಡೆಸುತ್ತಾರೆ. ಇದಾಗಿದೆ ಈ ಒಂದು ವಚನದ ಅರ್ಥಗಳು. ಹಾಗೆ ದೇವರ ಮಾತಿಗೆ ಯಾವಾಗ ನಾವು ಕಿವಿ ಕೊಡಲಿಲ್ವೋ, ದೇವರು ನಮಗೆ ದರ್ಶನ ಕೊಡುವಾಗ, ಇತರರ ಮೂಲಕ ನಮಗೆ ಸತ್ಯ ಸುವಾರ್ತೆಯನ್ನು ಸಾರುವಾಗ ಅಂಥವರು ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಕೇಳಿ ಅದರಂತೆ ನಡೆಯುವರಿಗೆ ದೇವರ ಆಶೀರ್ವಾದ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ಯೋಹಾನ 15ನೇ ಅಧ್ಯಾಯ 1-6. ನಾನೇ ನಿಜವಾದ ದ್ರಾಕ್ಷಬಳ್ಳಿ, ನನ್ನ ತಂದೆಯ ತೋಟಗಾರನು, ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ, ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ಅಂದರೆ ನಿಜವಾದ ದ್ರಾಕ್ಷ ಬಳ್ಳಿ ಅಂದರೆ ಒಂದು ದ್ರಾಕ್ಷ ಬಳ್ಳಿಗೆ ಇವತ್ತು ನಮ್ಮನ್ನು ದೇವರು ಹೋಲಿಸಿದ್ದಾರೆ. ನಿಜವಾದ ದ್ರಾಕ್ಷ ಬಳ್ಳಿ ಅಂದರೆ ದೇವರು ಅಂದರೆ ನಾವು ತಂದೆ ತೋಟಗಾರನು, ಇಡೀ ಜಮೀನು, ಇಡೀ ಆಸ್ತಿ, ಇಡೀ ಜಗತ್ತೇ ಯಾರದ್ದಾಗಿದೆ? ತಂದೆಯಾದ ದೇವರದ್ದಾಗಿದೆ. ಹಾಗೆ ದೇವರು ನಮಗೆ ದರ್ಶನವನ್ನು ಕೊಡುವಾಗ ನಾವು ದೇವರೊಂದಿಗೆ ಸೇರಿ
ನಾವು ದೇವರ ಮಾತನ್ನು ಕೇಳಿ ನಡೆದರೆ ಮಾತ್ರ ನಾವು ಹೆಚ್ಚು ಫಲ ಕೊಡುವಾಗೆ ನಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ಒಂದು ವೇಳೆ ದೇವರು ನಮಗೆ ದರ್ಶನ ಕೊಟ್ಟು ಅನೇಕ ಕೇಡು ಗಂಡಾಂತರದಿಂದ, ಮರಣದ ಪಾಶದಿಂದ, ನಾನಾ ಥರ ಪಾಪದಿಂದ ನಮ್ಮನ್ನು ಬಿಡುಗಡೆ ಮಾಡಿ ನಡೆಸ್ತಾ ಇರುವಾಗ ನಾವು ದೇವರ ಮಾತನ್ನು ಕೇಳಲಿಲ್ಲ ಅಂದರೆ ಕೊಂಬೆಯನ್ನು ಆತನು ತೆಗೆದುಹಾಕುತ್ತಾನೆ. ನಮಗೆ ಯಾವುದೇ ಶಾಂತಿ, ಸಮಾಧಾನ, ಆಶೀರ್ವಾದ ಯಾವುದೂ ಇರುವುದಿಲ್ಲ. ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಎಂಬುದಾಗಿ. ಹಾಗೆ ಹೆಚ್ಚೆಚ್ಚು ನಾವು ಫಲ ಕೊಡ್ತಾ ಹೋಗುವಾಗ, ದೇವರ ಮಾತಿಗೆ ನಾವು ವಿಧೇಯರಾಗಿ ಜೀವಿಸ್ತಾ ಹೋದಾಗ ಮತ್ತು ನಮ್ಮನ್ನು ದೇವರು ಏನು ಮಾಡ್ತಾನೆ, ಶುದ್ಧೀಕರಿಸ್ತಾನೆ. ಶಾಂತಿ, ಸಮಾಧಾನ ನಮಗೆ ಏನೇನು ಬೇಕು ಕೊಟ್ಟು ನಡೆಸವನಾಗಿದ್ದಾನೆ. 3ನೇ ವಚನ, ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ನೀವು ಶುದ್ಧರಾಗಿದ್ದೀರಿ. ದೇವರಿಂದ ಆಶೀರ್ವಾದ ಇರೋರು, ದೇವರ ಆತ್ಮ ಯಾರಲ್ಲಿದೆಯೋ ಅವರು ಖಂಡಿತವಾಗಿಯೂ ದೇವರ ವಾಕ್ಯಗಳನ್ನು ಕೇಳಿ ಅವರಲ್ಲಿರುವಂಥ ತಪ್ಪುಗಳನ್ನು, ಪ್ರಾಪಂಚಿಕ ವಿಷಯಗಳನ್ನು ಎಲ್ಲ ತೆಗೆದುಹಾಕಿ ದೇವರ ವಾಕ್ಯದಂತೆ ನಡೆದು ಶುದ್ಧರಾಗುತ್ತಾರೆ. ಯಾರಿಗೆ ದೇವರ ಮೇಲೆ ಮನಸ್ಸಿಲ್ಲವೋ, ದೇವರು ಬೇಕು ಅಂತ ಹೇಳಿಕೊಂಡು ಪ್ರಪಂಚದ ಕಡೆಗೆ ಇರುತ್ತಾರೋ, ಖಂಡಿತವಾಗಿ ಅವರು ಯಾವುದೇ ಕಾರಣಕ್ಕೆ ಶುದ್ಧರಾಗಲು ಸಾಧ್ಯವಿಲ್ಲ. ದೇವರಿಂದ ಆಶೀರ್ವಾದ ಹೊಂದಲು ಸಾಧ್ಯವಿಲ್ಲ. 4ನೇ ವಚನ, ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ನಾವು ದೇವರ ಮಾತನ್ನು ಕೇಳಿ ದೇವರಿಂದ ನಾವು ಅದ್ಭುತ ಕಾರ್ಯಗಳನ್ನು, ಉಪಕಾರ, ಸಹಾಯಗಳನ್ನು ಪಡೆದುಕೊಂಡ ಮೇಲೆ ನಾವು ದೇವರಲ್ಲಿ ನೆಲೆಗೊಂಡಿರಬೇಕು. ಎಲ್ಲ ವಿಷಯಗಳನ್ನು ಬಿಟ್ಟು ಸಂಪೂರ್ಣವಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿರಬೇಕು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದೋ, ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. ಇವತ್ತೊಂದು ಬೀಜ ಹಾಕ್ತೇವೆ, ಅದು ಬಳ್ಳಿಯಾಗಿ ಬೆಳೆಯುತ್ತದೆ. ಆ ಬಳ್ಳಿ ಉದ್ದ ಹೋಗೋದು ಹೊರತು ಆ ಬಳ್ಳಿಯಲ್ಲಿ ಯಾವುದು ಬೇರೆ ಬಳ್ಳಿಗಳು, ಬೇರೆ ಕೊಂಬೆಗಳು ಹುಟ್ಟುತ್ತಾವೋ ಆ ಕೊಂಬೆಗಳು ಫಲ ಕೊಡೋದು. ಆ ಕೊಂಬೆಗಳು ಫಲ ಕೊಡಬೇಕಾದ್ರೆ ನಿಜವಾಗಿ ಬೀಜ ಹಾಕಿ ಹುಟ್ಟಿ ಹೋಗುವಂಥ ಬಳ್ಳಿಯಲ್ಲಿ ಅದು ನೆಲೆಗೊಂಡಿದ್ದರೆ ಮಾತ್ರ ಫಲ ಕೊಡ್ತದೆ. ಕಾರಣ ಆ ಫಲ ಕೊಡುವ ಕೊಂಬೆಗೆ ಬಲ ಕೊಡುವಂಥದ್ದು ಈ ನಿಜವಾದ ಬಳ್ಳಿ. ಭೂಮಿಯಲ್ಲಿದ್ದ ಗೊಬ್ಬರ, ನೀರು ಎಲ್ಲವನ್ನು ಹೀರಿಕೊಂಡು, ಗಾಳಿಯನ್ನು ಹೀರಿಕೊಂಡು ಈ ಬಳ್ಳಿಗೆ ಅದು ಸಹಾಯ ಮಾಡುತ್ತದೆ ಫಲ ಕೊಡಲು. ಹಾಗೆ ಇದರರ್ಥ ನಮ್ಮ ಜೀವಿತಕ್ಕೆ ಇವತ್ತು ಸರ್ವ ಸೃಷ್ಟಿಕರ್ತನಾದ ದೇವರು ನಮ್ಮನ್ನು ನಡೆಸ್ತಾ ಇರುವಾಗ, ನಮಗೆ ಭೂಮಿ, ನೀರು, ಬೆಳಕು, ಪ್ರತಿ ಗಾಳಿ, ಪ್ರತಿಯೊಂದನ್ನು ಕೊಟ್ಟು ನಮ್ಮನ್ನು ಸಾಕ್ತಾ ಇರುವಾಗ ನಾವು ಆ ದೇವರಲ್ಲಿ ನೆಲೆಗೊಂಡಿದ್ದರೆ, ದೇವರ ವಾಕ್ಯಕ್ಕೆ ಸಂಪೂರ್ಣವಾಗಿ ನಾವು ಹೋದರೆ ಮಾತ್ರ ನಾವು ಫಲ ಕೊಡಲು ಸಾಧ್ಯ, ದೇವರಿಂದ ಆಶೀರ್ವಾದ ಪಡೆದುಕೊಳ್ಳಲು ಸಾಧ್ಯ. ಒಂದು ವೇಳೆ ಈ ಚಿಕ್ಕ ಬಳ್ಳಿ, ಪಕ್ಕೆ ಬಳ್ಳಿಗಳು ಈ ನಿಜವಾದ ಬಳ್ಳಿಯಲ್ಲಿ, ಆ ಕೊಂಬೆಗಳು ಯಾವಾಗ ನಿಜವಾದ ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಅಲ್ಲಿ ಅದಕ್ಕೆ ಯಾವುದೇ ಸಹಾಯ ಇರುವುದಿಲ್ಲ, ಅದು ಒಣಗಿ ಹೋಗ್ತದೆ. ಹಾಗೆ ನಾವು ಕೂಡ ಒಣಗಿ ಹೋಗ್ತೇವೆ ಅಂತ ಇದರ ಅರ್ಥ. ನಾನು ದ್ರಾಕ್ಷಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೋಡಿ, ಇದನ್ನೇ ಹೇಳಿದ್ದು. ನಿಜವಾದ ದ್ರಾಕ್ಷಬಳ್ಳಿ ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಸರ್ವ ಯಜಮಾನ ಯಾರು? ದೇವರು. ಆಗ ನಮ್ಮನ್ನು ಅನೇಕ ಪಾಪಗಳು, ಕಷ್ಟ, ಸಂಕಟ, ದುಃಖಗಳಿಂದ ಬಿಡುಗಡೆ ಮಾಡಿ ನಮ್ಮನ್ನು ನಡೆಸ್ತಾ ಇರುವಾಗ, ಭೂಮಿಯಲ್ಲಿ ನಾವು ಜೀವಿಸ್ತಾ ಇರುವಾಗ ನೀರು, ಬೆಳಕು, ಗಾಳಿ ಎಲ್ಲ ದೇವರದ್ದು ನಮಗೆ. ಅದನ್ನು ಉಪಯೋಗಿಸಿಕೊಂಡು ನಾವು ದೇವರೊಂದಿಗೆ ಖಂಡಿತವಾಗಿ ಸಂಪರ್ಕ ಹೊಂದದಿದ್ದರೆ ನಾವು ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಹಾಗೆ ದೇವರನ್ನು ಬಿಟ್ಟು ನಾವು ಏನು ಮಾಡಲು ಸಾಧ್ಯವಿಲ್ಲ. ಒಂದು ವೇಳೆ ದೇವರು ನಮಗೆ ದರ್ಶನ ಕೊಟ್ಟು ನಾವು ಈ ಲೋಕವೂ ಬೇಕು, ಪ್ರಾಪಂಚಿಕವೂ ಬೇಕು, ಎಲ್ಲವೂ ಬೇಕು ಅಂತ ನಾವು ಹೋಗುವುದಾದರೆ ಖಂಡಿತವಾಗಿ ಒಣಗಿ ಹೋಗ್ತೇವೆ. ಬಹಳ ಕಷ್ಟ, ಸಂಕಟ, ದುಃಖ, ಶಿಕ್ಷೆಗಳನ್ನು ನಾವು ಅನುಭವಿಸಬೇಕಾಗ್ತದೆ. ಇವತ್ತು ಅನೇಕರು ಹೇಳ್ತಾರೆ, ನಮಗೆ ಪ್ರಪಂಚವೂ ಬೇಕಪ್ಪ, ಎಲ್ಲರೂ ಬೇಕು, ಜನಗಳಿಗೆ ಸರಿಯಾಗಿ ನಾವು ನಡ್ಕೊಳ್ಬೇಕು ಎಂಬುದಾಗಿ. ಹಾಗಾದರೆ ದೇವರು ನಮಗೆ ಯಾಕೆ ದರ್ಶನವನ್ನು ಕೊಡ್ತಾರೆ? ಇತರರ ಮೂಲಕ ಯಾಕೆ ನಮಗೆ ತಿಳಿಯಪಡಿಸಬಹುದು? ನಮ್ಮಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ಯಾಕೆ ಮಾಡ್ತಾರೆ? ಬಹಳ ಕಷ್ಟ, ಸಂಕಟ, ದುಃಖಗಳಿಂದ ಯಾಕೆ ನಿವಾರಣೆ ಮಾಡ್ತಾರೆ? ಆದುದರಿಂದ ನಾವು ಖಂಡಿತವಾಗಿ ಲೋಕದ ಜನಗಳು ಬೇಕು, ನಮಗೆಲ್ಲ ಕಾರ್ಯಗಳು ಬೇಕು, ಇಲ್ಲದ್ರೆ ಜೀವಿಸಕ್ಕೆ ಆಗುವುದಿಲ್ಲ ಎಂಬುದಾಗಿ ನಾವು ಹೇಳಿ ಆ ರೀತಿ ನಡೆಯುವುದಾದರೆ ಈ ನಿಜವಾದ ಬಳ್ಳಿಯೊಂದಿಗೆ ಕೊಂಬೆಯು ಅಲ್ಲಿ ನೆಲೆಗೊಂಡಿರದಿದ್ದರೆ ಯಾವ ರೀತಿ ಒಣಗಿ ಹೋಗ್ತದೋ ಅದೇ ರೀತಿ ನಾವು ಕೂಡ ದೇವರ ಸಂಪರ್ಕದಿಂದ ದೂರ ಹೋಗಿ ಒಣಗಿ ಹೋಗುತ್ತೇವೆ. ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಕೊಂಬೆಯಿಂದ ಹೊರಕ್ಕೆ ಬಿಸಾಡಲ್ಪಟ್ಟು ಒಣಗಿ ಹೋಗುತ್ತಾನೆ.
ನಿಜವಾದ ಬಳ್ಳಿಯಿಂದ ಕೊಂಬೆ ಬಳ್ಳಿಯು ಖಂಡಿತವಾಗಿ ಫಲ ಕೊಡದಿದ್ದಾಗ ರೈತ ಏನು ಮಾಡ್ತಾನೆ, ಆ ಬಳ್ಳಿಯನ್ನು ಇದು ಬೇಡಪ್ಪ ಅಂತೇಳಿ ಕಡಿದು ಬಿಸಾಡಿದಾಗ ನಿಜವಾದ ಬಳ್ಳಿಯಿಂದ ಯಾವುದೇ ಶಕ್ತಿ ಅದಕ್ಕೆ ಇಲ್ಲ, ಅದು ಒಣಗಿ ಹೋಗುತ್ತದೆ, ಯಾರಿಗೂ ಬೇಡದಾಗ್ತದೆ, ಕಡೆಗೆ ಸುಟ್ಟು ಹೋಗ್ಬೋದು, ಕರ್ಕಳಾಗ್ಬೋದು. ಹಾಗೆ ದೇವರನ್ನು ನಾವು ಅರಿತುಕೊಂಡು ದೇವರು ನಮ್ಮನ್ನು ಸಾಕಿ ಸಲಹುತ್ತಾ ಇರುವಾಗ, ನಮಗಾಗಿ ಸರ್ವವನ್ನು ಸೃಷ್ಟಿ ಮಾಡಿದಾಗ ಅನೇಕ ಕೇಡು ಗಂಡಾಂತರ ಮರಣದ ಪಾಶ ಶತ್ರುಗಳ ಕೈಯಿಂದ ಬಿಡಿಸಿ ಅನೇಕ ಪಾಪಗಳಿಂದ, ನಮ್ಮ ಪಾಪಗಳಿಂದಲೂ ನಮ್ಮ ಹಿರಿಯರ ಪಾಪಗಳಿಂದಲೂ ಬಿಡುಗಡೆ ಮಾಡಿ ನಡೆಸ್ತಾ ಇರುವಾಗ ನಾವು ಖಂಡಿತವಾಗಿಯೂ ದೇವರಲ್ಲಿ ನಾವು ಸಂಪರ್ಕ ಇಲ್ಲದಿದ್ದರೆ ಆ ಕೊಂಬೆ ಬಳ್ಳಿಯು ನಿಜವಾದ ಬಳ್ಳಿಯಿಂದ ಕತ್ತರಿಸಿ ಬಿಸಾಡಲ್ಪಟ್ಟಾಗ ಹೇಗೆ ಒಣಗಿ ಹೋಗ್ತಾರೋ ಹಾಗೆ ನಾವು ಕೂಡ ಒಣಗಿ ಹೋಗುತ್ತೇವೆ. ಅಂಥ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕುತ್ತಾರೆ. ಲಾಸ್ಟಿಗೆ ರೈತ ಏನು ಮಾಡ್ತಾನೆ, ಇದು ಬೆಳ ಬಹಳ ಕಸ ಇದೆಯಪ್ಪ ಅಂತೇಳಿ ಅನೇಕ ಹೊಲದಲ್ಲಿ ನಾವು ಇವತ್ತು ನೋಡಬಹುದು. ರೈತರು ಮಾಡುವ ಕೆಲಸ, ಕಡ್ಡಿ ಕಸಗಳನ್ನು ಪ್ರತಿಯೊಂದನ್ನು ಏನು ಮಾಡ್ತಾನೆ, ರೈತ ಅದನ್ನು ಸುಟ್ಟು ಹಾಕಿ ಹೊಲವನ್ನು ಶುದ್ಧಿ ಮಾಡ್ತಾನೆ. ಅದೇ ರೀತಿ ನಮ್ಮನ್ನು ಕೂಡ ಏನು ಮಾಡ್ತಾನೆ, ದೇವರು ನೆಲೆಗೊಂಡಿರದಿದ್ದರೆ ನಮ್ಮನ್ನು ತಳ್ಳಿ ಬಿಡ್ತಾನೆ. ಬಹಳ ಕಷ್ಟ, ಸಂಕಟ, ದುಃಖಗಳಿಗೆ ಈಡಾಗಿ ಮೊದಲಿಗಿಂತಲೂ ಕಷ್ಟಕ್ಕೆ ನಾವು ಗುರಿಯಾಗ್ತೇವೆ. ಅವು ಸುಟ್ಟು ಹೋಗುತ್ತವೆ, ಸುಟ್ಟೆ ಸರ್ವನಾಶ. ಹಾಗೆ ನಮ್ಮ ಜೀವಿತವೂ ಕೂಡ ಆ ರೀತಿ ಆಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 7ನೇ ಒಂದು ವಚನವನ್ನು ಓದಿಕೊಳ್ಳೋಣ, 7 ಮತ್ತು 8. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳಲ್ಲಿಯೂ ನಿಮ್ಮಲ್ಲಿ ನೆಲೆಗೊಂಡಿರಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಿ ನಮ್ಮನ್ನು ಸಾಕಿ ಸಲಹುತ್ತಾ ಇದ್ದಾರೆ ಎಂದು ಗೊತ್ತಾದಾಗ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು. ದೇವರ ವಾಕ್ಯಗಳು ಯಾವಾಗಲೂ ನಮ್ಮ ಹೃದಯದಲ್ಲಿ, ಮನಸ್ಸಿನಲ್ಲಿ ಇದ್ದು ಯೋಚನೆ ಇರಬೇಕು. ಆಗ ನಾವು ನಮ್ಮ ಕಷ್ಟ, ಸಂಕಟ, ದುಃಖಗಳು ಬರುವಾಗ ಬೇಡಿಕೊಂಡರೆ ಖಂಡಿತವಾಗಿ ದೇವರಿಂದ ಆಶೀರ್ವಾದವು ದೊರೆಯುತ್ತದೆ. ನನ್ನ ಸಹೋದರ ಸಹೋದರಿಯರೇ, ಇವತ್ತು ನನ್ನ ಜೀವಿತದಲ್ಲಿ ಕೂಡ ಇಂಥ ಕಷ್ಟ, ಸಂಕಟ, ದುಃಖಗಳು ಇವತ್ತು ಅದೇ ರೀತಿಯಲ್ಲಿ ಜೀವಿಸ್ತಾ ಇದ್ದೇನೆ. ಆದರೆ ದೇವರು ನನ್ನನ್ನು ನಡೆಸ್ತಾ ಇದ್ದಾರೆ. ಇವತ್ತು ನನಗೆ ಕೂಡ ಕಷ್ಟ, ಸಂಕಟ, ದುಃಖಗಳು ಬರುವಾಗ ದೇವರಲ್ಲಿ ಬೇಡಿಕೊಂಡಾಗ ನನಗೆ ಇವತ್ತು ಕೂಡ ದೇವರಿಂದ ಉತ್ತರ ದೊರೆಯುತ್ತದೆ. ಆದರೆ ಈ ಲೋಕದಲ್ಲಿ ಜೀವಿಸುವಾಗ ಅನೇಕ ಕಷ್ಟ, ಸಂಕಟ, ದುಃಖಗಳು ಬರುತ್ತದೆ. ಪ್ರಕೃತಿ ನಿಯಮವು ಈ ಲೋಕದಲ್ಲಿ ಇರುವಂಥ ಜನಗಳಿಂದಲೂ ಅದಕ್ಕೂ ನಾವು ದೇವರ ಮೇಲೆ ಭರವಸೆಟ್ಟು ಪ್ರಾರ್ಥಿಸಿದಾಗ ದೇವರು ನಮ್ಮನ್ನು ಬಿಡುಗಡೆ ಮಾಡುತ್ತಾರೆ. ಇವತ್ತು ನನ್ನ ಜೀವಿತದಲ್ಲಿ ಇದು ನೆರವೇರ್ತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಕೊನೆಯ ವಚನ ಅಂದರೆ 8ನೇ ವಚನ, ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ. ಹಾಗೆ ನಾವು ಜೀವಿಸಿದಾಗ ಖಂಡಿತವಾಗಿ ದೇವರಿಗೆ ನಮ್ಮ ಮೇಲೆ ಪ್ರೀತಿ ಆಗ್ತದೆ. ಯಾವುದೇ ಕಷ್ಟ, ಸಂಕಟ, ದುಃಖಗಳು ಬಂದರೂ ದೇವರಿಗೆ ನಾವು ವಿಧೇಯರಾಗಿ ಜೀವಿಸುವಾಗ ನಮ್ಮ ಮೇಲೆ ದೇವರಿಗೆ ಪ್ರೀತಿಯಾಗ್ತದೆ. ಆವಾಗ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ದೇವರ ಪ್ರೀತಿಯಲ್ಲಿ ನಾವಿರುತ್ತೇವೆ. ದೇವರು ನಮ್ಮನ್ನು ಹೆಚ್ಚು ಹೆಚ್ಚಾಗಿ ಆಶೀರ್ವಾದ ಮಾಡ್ತಾರೆ. ಒಂದು ವೇಳೆ ವಾಕ್ಯಕ್ಕೆ ವಿಧೇಯರಾಗದೆ ಪ್ರಾಪಂಚಿಕ ವಿಷಯಗಳು, ಸೈತಾನನ ಕಾರ್ಯಗಳಿಗೂ ಹೋಗಿ ನಾವು ದೇವರು ಬೇಕು, ಅದು ಬೇಕು, ಇದು ಬೇಕು ಅಂತ ಎಲ್ಲವೂ ಬೇಕಾಗ್ತದೆ. ಇಲ್ಲದ್ರೆ ಹೇಗೆಪ್ಪ ನಾವು ಜೀವಿಸೋದೆಂಬುದಾಗಿ ದೇವರ ಮಾತಿಗೆ ಅವಿಧೇಯರಾಗಿ ನಾವು ಯೇಸು ಯೆಹೋವ ತಂದೆ, ಮಗ, ಪರಿಶುದ್ಧಾತ್ಮ ಅಂತ ಹೇಳಿದರೂ ಏನು ಪ್ರಯೋಜನ ಬರುವುದಿಲ್ಲ. ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಇದು ಬಹಳ ಎಚ್ಚರ ಬೇಕು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಇವತ್ತಿನ ಈ ಸಂದೇಶವನ್ನು ಕೂಡ ನನ್ನ ಸಹೋದರ ಸಹೋದರಿಗೆ ನೀವು ಅರ್ಥಪೂರ್ಣವಾಗಿ ತಿಳಿಸಲು ಸಹಾಯ ಮಾಡಿದ್ದೀರಿ. ಇದರ ಪ್ರಕಾರ ಅವರು ಏನಾದರೂ ತಪ್ಪಿ ಹೋಗಿದ್ದರೆ ನೀವು ಕ್ಷಮಿಸುವಂಥ ದೇವರು, ಶಾಂತಿ ಸಮಾಧಾನದ ದೇವರು. ನಿಮ್ಮಿಂದಲೇ ಕ್ಷಮಾಪಣೆ, ನಿಮ್ಮಿಂದಲೇ ಪಾಪ ಪರಿಹಾರ. ಆ ರೀತಿ ಅವರನ್ನು ಕ್ಷಮಿಸಿ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಮಾತಿಗೆ ವಿಧೇಯರಾಗಿ ನಡೆದು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಇತರರಿಗೆ ಸಾಕ್ಷಿಯಾಗಿ ಜೀವಿಸುವಂತೆ ಅವರನ್ನು ಕೂಡ ನೀವು ಮಾರ್ಪಡಿಸಿರಿ. ಅದು ಮಾತ್ರವಲ್ಲ, ಅವರ ಮಕ್ಕಳನ್ನು ಕೂಡ ಚೆನ್ನಾಗಿ ನಿಮ್ಮ ವಾಕ್ಯದಂತೆ ನಡೆಯುವಂತೆ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ಧನ್ಯವಾದಗಳು.